ಸರ್ ಇನ್ನು ಒಂದ್ ರೀತಿಯಲ್ಲಿ ಹೆಂಗಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅದು ಜಗಜ್ಜಾಹಿರ ಗೊತ್ತು. ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಗಳು, ಅವರು ಜೈಲಿನಿಂದ ಹೊರಗಡೆ ಬಂದಾಗ ಏನು ರಾಜವೈಭೋಗದ ಅವರಿಗೆ ಸ್ವಾಗತ, ಯಾವುದೋ ಯುದ್ಧ ಗೆದ್ದ ರೀತಿಯಲ್ಲಿ ಅವರ ಬಾಂಡಿಂಗ್ ಹೆಂಗಿತ್ತು. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯ್ತು, ವೈಯಕ್ತಿಕವಾಗಿ ತೀರಾ ಮಟ್ಟಿಗೆ ಇಳಿದು ಜಗಳಾಡ್ತಾರೆ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ತಂದೆಯ ವಿಚಾರವನ್ನ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಯಾವುದೋ ಸ್ಟೇಜ್ ಅಲ್ಲಿ ನೋಡಿ ನನ್ನ ತಾಯಿ ಇಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿ, ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ನನ್ನನ್ನ ಜೈಲಿಗೆ ಕಳಿಸೋದಕ್ಕೆ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾರಿಗೆ ಷಡ್ಯಂತ್ರ ಮಾಡ್ತಿದ್ದಾರೆ? ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೊಟ್ ಮಾಡಿ ತೋರಿಸ್ತಾರೆ, ಈಗೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಅವರು ಅಂತ. ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮೇಲೆ ಬೊಟ್ ಮಾಡಿ ತೋರಿಸ್ತಾರೆ, ನನ್ನ ಜೈಲಿಗೆ ಕಳಿಸ್ಲಾಗ್ತಿದೆ, ಅದಕ್ಕೆ ಷಡ್ಯಂತ್ರ ಅಂತ ಹೇಳಿ. ಏನಾಗ್ತಾ ಇದೆ ಅಂದ್ರೆ ಯಾರನ್ನೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ. ಇದಕ್ಕೊಂದು ಹಲವು ರೀತಿಯ ಆಯಾಮಗಳಿವೆ ಈ ಷಡ್ಯಂತ್ರದ ಕಥೆಗೆ. ಒಂದು ಕಳೆದ 4-6 ದಿನದಿಂದ ಈ ಚರ್ಚೆ ನಡೀತಾ ಇದೆ. ಹೌದು, ಓಪನ್ ಆಗಿ ಸ್ಟೇಟ್ಮೆಂಟ್ಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜೈಲಿಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಈಗ ಹಲವಾರು ಮಾಧ್ಯಮಗಳಲ್ಲಿ ಯೂಟ್ಯೂಬರ್ಸು ಅವರು ಇವರು ಚರ್ಚೆ ಮಾಡ್ತಾರೆ. ಹಾಗಿದ್ರೆ ಏನಿದರ ಹಿನ್ನೆಲೆ? ಸೊ ಇದು ಈ ವಿಚಾರ ನೇರವಾಗಿ ಬೆಳಕಿಗೆ ಬಂದಿದ್ದು ಅಥವಾ ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ನೀಡಿದ ಒಂದು ಹೇಳಿಕೆಯಿಂದ. ಹೌದು, ಹೋಗ್ತಾರೆ. ಅವರು ಅದನ್ನು ಹೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ, ಅವರೇನು ಈ ಗ್ರೇಟರ್ ರಾಮನಗರದ ಲ್ಯಾಂಡ್ ಇದೆ ಗಲಾಟೆಗಳು, ಅದರ ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿದ್ರು. ಆದರೆ ಇದು ನಾವು ನೋಡುವಷ್ಟು ಸರಳವಾಗಿಲ್ಲ. ಹೌದು. ಹಾಗಿದ್ರೆ ಒಮ್ಮೆಲೆ ಈಗ ನೋಡಿ, ಕೆಲವೇ ದಿನಗಳ ಹಿಂದೆ ಈ ಒಕ್ಕಲಿಗರ ಸಮಾವೇಶ ಮೀಸಲಾತಿ ಈ ಸಮೀಕ್ಷೆ ಬಗ್ಗೆ ನಡೆದಂತ ಸಂದರ್ಭದಲ್ಲಿ ಇಬ್ರು ಬಹಳ ಚೆನ್ನಾಗಿ ಕೊಟ್ಕೊಂಡ್ರು, ಇವರು ಹಾಗಿದ್ರೆ ತಕ್ಷಣ ಬದಲಾದದ್ದು ಏನು ಅದನ್ನು ನೋಡೋಣ. ಅದಕ್ಕೆ 2-3 ಆ್ಯಂಗಲ್ ಇದೆ ಅಂತ ನಾನು ಹೇಳಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಇದೆ. ಈಗ ಕೆಲವು ದಿನಗಳ ಹಿಂದೆ ಅವರು ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ಅಮಿತ್ ಶಾ ಅಂತ ಮಾತಿದೆ. ಇಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಒಳಗಡೆ ಅದರ ಜೊತೆಗೆ ಆ ರಾಜಕೀಯ ವಲಯಗಳಲ್ಲೂ ಕೂಡ ಸ್ಲೋಲಿ ಡಿ ಕೆ ಶಿವಕುಮಾರ್ ಇಸ್ ಕಮಿಂಗ್ ಕ್ಲೋಸರ್ ಬಿಜೆಪಿ ಅನ್ನೋ. ಒಂದೊಮ್ಮೆ ಇದು ನಿಜ ಆಗಿದ್ರೆ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಅವ್ರ ಹತ್ತಿರ ಬರೋದು ಏನಿದೆ ಅದು ಸನ್ಮಾನ್ಯ ಕುಮಾರಸ್ವಾಮಿಗೆ JDSಗೆ ಬಹುದೊಡ್ಡ ಥ್ರೆಟ್. ಅದು ಸತ್ಯ. ಆವಾಗ ಅವ್ರು ರಾಜಕೀಯವಾಗಿ ಕುಮಾರಸ್ವಾಮಿ ಮತ್ತು JDS ಅತಂತ್ರವಾಗಬೇಕಾಗುತ್ತೆ. ಹೌದು. ಯಾಕೆಂದ್ರೆ ಒಮ್ಮೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಬಂದು ಬಿಜೆಪಿ ಜೊತೆ ಏನೋ ಬೆಳವಣಿಗೆಗಳಾದರೆ ಸೊ ಅದರ ನೇರವಾಗಿ ಪರಿಣಾಮ ಇವ್ರ ಮೇಲೆ ಆಗುತ್ತೆ. ಇವ್ರ ಜೊತೆಯಾಗಿರೋದು ಕಷ್ಟ. ಯಾಕೆಂದ್ರೆ ದ ಕ್ವೆಶ್ಚನ್ ಆಫ್ ಈ ಒಂದು ಗೌಡ ಸಾಮ್ರಾಜ್ಯ ಏನಿದೆ, ಹಳೆ ಮೈಸೂರು ಸಾಮ್ರಾಜ್ಯ, ಆ ಸಾಮ್ರಾಟರು ಯಾರು ಅನ್ನೋ ಪ್ರಶ್ನೆ ಇದೆ. ಆ ಸಾಮ್ರಾಟರು ಯಾರು ಅನ್ನೋದೇ ಇವರಿಬ್ಬರ ನಡುವೆ ಜಗಳ ಬಹಳ ಮುಖ್ಯವಾದ ಕಾರಣ. ಹಳೆ ಮೈಸೂರು ಪ್ರದೇಶದ ನಿಯಂತ್ರಣ, ಒಕ್ಕಲಿಗ ರಾಜಕಾರಣದ ಫೈಟ್, ಹೌದು, ಇದು ಕಾರಣ. ಆದ್ದರಿಂದ ಏನಾದರೂ ಡಿ ಕೆ ಅವರು ಹತ್ರ ಬಂದುಬಿಟ್ರೆ ಆವಾಗ ಥ್ರೆಟ್ ಆಗೋದ್ರಿಂದ ಅದನ್ನು ತಡಿಬೇಕು ಅನ್ನೋ ಉದ್ದೇಶ ಕೂಡ ಇರಬಹುದು, ಕುಮಾರಸ್ವಾಮಿ ಅವ್ರಿಗೆ ಇರ್ಬೋದು. ಅದು ಒಂದು ಕಾರಣ. ಸೊ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮೇಲಿರುವ ಬೇರೆ ಬೇರೆ ಪ್ರಕರಣಗಳೇನಿವೆ, ಆಸ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಇದು ಪ್ರಕರಣಗಳಿಲ್ಲ, ಅದನ್ನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಿಜೆಪಿನೂ ಬಳಸ್ಬೋದು ಅಂತ ಅದು ಕೆಲವು ಕ್ಲಾರಿಫಿಕೇಶನ್ ಅವ್ರು ಕೊಟ್ಟಿದ್ದಾರೆ ನೋಡಿ. ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವರದಿಯಲ್ಲಿ ಒಂದು ಮಾತು ಹೇಳಿದ್ದಾರೆ ಅವರು. ಬ್ರಾಹ್ಮಣರ ಜಮೀನು ಲೂಟಿ ಮಾಡಲಾಗಿದೆ ಎಂಬ ಆರೋಪ ಕುರಿತು ಅಧಿಕೃತವಾಗಿ ದೂರು ಕೊಡಿಸಲಿ, ತನಿಖೆ ಮಾಡಿಸಲಿ, ನನಗೆ ಅಂತಹ ದಾರಿದ್ರ್ಯ ಬಂದಿಲ್ಲ. ಡಿ ಕೆ ಹೇಳಿದ್ರು. ಬಿಡದಿ ಟೌನ್ಶಿಪ್ ಮಾಡುತ್ತಿರುವುದು ರಿಯಲ್ ಎಸ್ಟೇಟ್ಗಾಗಿ ಅಲ್ಲ, ಈ ಬಗ್ಗೆ ಕುಮಾರಸ್ವಾಮಿ ಅವರಿಂದ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ. ನಾನು ಬೆಂಗಳೂರಿನವನು, ನನ್ನ ಆಸ್ತಿ ಬೆಂಗಳೂರು ಜಿಲ್ಲೆಯಲ್ಲೇ ಇದೆ, ಹೊರಗಿನಿಂದ ಬಂದು ಜಮೀನು ಖರೀದಿಸಿಲ್ಲ ಅಂತ. ಇದನ್ನ ಹೇಳಿದ ಅರ್ಥ ಏನು ಅಂದ್ರೆ ಕುಮಾರಸ್ವಾಮಿ ಅವರು ಹೊರಗಡೆಯಿಂದ ಬಂದು ಜಮೀನು ಖರೀದಿಸಿದ್ದಾರೆ ಅನ್ನೋದು. ಅದರ ಜೊತೆಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ನಾನು ಯೂಶ್ವಲಿ ಭಾಳ ಜನರ ಹತ್ರ ಮಾತನಾಡ್ತಾ ಇರುವಾಗ ಭಾಳ ಜನ ಹೇಳ್ತಾರೆ, ನೀವು ಬೆಂಗಳೂರಿನಿಂದ ಬಿಡದಿ ರಾಮನಗರ ಹೀಗೆ ಹೋದರೆ ಒಂದು ಕಡೆ ಕುಮಾರಣ್ಣ ಅವ್ರ ಫ್ಯಾಮಿಲಿ ಆಸ್ತಿ, ಇನ್ನೊಂದು ಕಡೆ
ಆ ಕಡೆ ಭಾಗ ಅವ್ರದ್ದು, ಈ ಕಡೆ ಭಾಗ ಇವ್ರದ್ದು, ಮಧ್ಯದಲ್ಲಿ ರಸ್ತೆ. ಮಧ್ಯದಲ್ಲಿ ರಸ್ತೆ, ಜನ ಆ ಕಡೆನೂ ನೋಡ್ಕೊಂಡು ಹೋಗ್ಬೇಕು, ಈ ಕಡೆ ಎರಡು ಕಡೆ ಇವ್ರದ್ದೇ ಆಸ್ತಿ ಅಂತ ಹೇಳ್ತಾರೆ. ಸೊ ಆದ್ರಿಂದ ಈಗೇನೋ ಅವರು ಬಿಡದಿ ಟೌನ್ಶಿಪ್ ಏನೋ ಮಾಡೋದಕ್ಕೆ ಹೋಗಿದ್ದಾರೆ. ಹಾಗೆ ನೋಡಿದ್ರೆ ಬಿಡದಿ ಟೌನ್ಶಿಪ್ ಆದರೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಆಸ್ತಿ ಇದ್ರು ಅದ್ರ ರೇಟ್ ಜಾಸ್ತಿ ಆಗುತ್ತೆ. ಆದ್ರೆ ಇವರು ವಿರೋಧ ಮಾಡ್ತಿದ್ದಾರೆ. ಇದು ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರು ಬಿಡದಿ ಟೌನ್ಶಿಪ್ ಅನ್ನು ವಿರೋಧ ಮಾಡ್ತಾರೆ. ಇದು ಕೂಡ ಅವರಿಬ್ಬರ ನಡುವಿನ ಜಗಳಕ್ಕೆ ಒಂದು ಕಾರಣ ಆಗಿದೆ ಅನ್ನೋದು ಇಲ್ಲಿ ಕಂಡು ಬರುವಂತಹದ್ದು. ಇನ್ನೊಂದು ಯು ಸಿ ದಟ್ ಇಡೀ ಈ ಇಬ್ಬರು ನಾಯಕರೇನಿದ್ದಾರೆ ಅವ್ರದ್ದು ಒಂಥರ ಅವರ ರಿಲೇಷನ್ನು ಮೇಲ್ ನೋಡುವಷ್ಟು ಸರಳವಾಗಿಯೂ ಇಲ್ಲ, ಹಾಗೆ ನೋಡಿದ್ರೆ ಸಂಕೀರ್ಣವಾಗಿಯೂ ಇಲ್ಲ ಅಂತ. ಅಂದ್ರೆ ಈ ಇಬ್ಬರಲ್ಲೂ ಮೂಲಭೂತ ಹುಂಬುತನೂ ಇದೆ. ಸಮಯಕ್ಕೆ ತಕ್ಕನಾಗ ಬದಲಾಗ್ತಾ ಹೋಗ್ತಾರೆ. ಯಾವಾಗಲೂ ಹೆಗಲ ಮೇಲೆ ಕೈ ಹಾಕ್ತಾರೆ, ಯಾವಾಗಲೂ ಕೈ ತೆಗಿತಾರೆ, ಯಾವಾಗಲೂ ಬೈಕೋತಾರೆ. ಸೊ ಅಂದ್ರೆ ಇಬ್ರು ಕೂಡ ಅವರ ರಾಜಕಾರಣ ಇದೆಯಲ್ಲ, ಅವರಿಗೆ ರಾಜಕಾರಣ ಅಂದ್ರೆ ಒಂದು ರೀತಿ ಬಿಸಿನೆಸ್ ಅಂತ. ಅದನ್ನ ಓಪನ್ ಆಗಿ DK ಹೇಳಿದ್ದಾರೆ, ನನಗೆ ರಾಜಕಾರಣ ಅಂದ್ರೆ ಬಿಸ್ನೆಸ್ ಮಾಡ್ತೀನಿ. ಅದರಿಂದ ಅವರು ಇಂಡಿಯಾದ 2ನೇ ಅತಿ ಶ್ರೀಮಂತ ಶಾಸಕ ಅವರು. ಇನ್ನು ನಮ್ಮ ಕುಮಾರಣ್ಣ ಆಕ್ಚುಲಿ ಬಿಸ್ನೆಸ್ ಇಂದಲೇ ಬಂದಿದ್ರು. ಸಿನಿಮಾ, ಥಿಯೇಟರ್ಗಳು, ವ್ಯವಹಾರ, ಇನ್ನೊಂದು ಮತ್ತೊಂದು, ಅವರಿಗೂ ಬಿಸಿನೆಸ್. ಆದ್ರಿಂದ ಇಬ್ಬರು ಬಿಸಿನೆಸ್ ಯಾರಿದ್ದಾರೆ ವ್ಯವಹಾರಸ್ಥರ ನಡುವಿನ ಇದು ಗಲಾಟೆ. ಯಾವಾಗಲೂ ವ್ಯಾಪಾರ ಅಂದ್ರೆ ಹಾಗೇನೆ, ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಲಾಭ ಮುಖ್ಯ, ಉಳಿದು ಯಾವುದೂ ಅಲ್ಲ ಅಲ್ವಾ. ಇವ್ರ ಜಗಳ ಇರೋದು ಲಾಭಕ್ಕಾಗಿ. ಲಾಭವನ್ನೇ, ರಾಜಕೀಯ ಲಾಭ ಒಂದು ಕಡೆ, ಔದ್ಯಮಿಕ ಲಾಭ ಒಂದು ಕಡೆ, ಇನ್ನಷ್ಟು ಹಣ ಮಾಡಬೇಕು ಅನ್ನೋದು ಒಂದು ಕಡೆ. ಆದ್ದರಿಂದ ಇವ್ರ ನಡುವೆ ಸಂಘರ್ಷ ಇದೆ. ಆದರೆ DK ಒಂಥರ ಭಯ ಇದ್ದಂಗೆ ಇದೆ ನೋಡಿ. ಅವರು ಹೇಳ್ತಾ ಹೋಗ್ತಾರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನನ್ನನ್ನೇ ಜೈಲಿಗೆ ಹಾಕಿಸಲು ನಿರಂತರ ಷಡ್ಯಂತರ ಹಿಂದೆನೂ ಮಾಡಿದ್ರು, ನನ್ನ ತಂಗಿ ವಿರುದ್ಧ ಮಾಡಿದ್ರು, ಅವರನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸ್ತೀನಿ ಅಂತ. ಅಲ್ಲ, ನೀವು ಜೈಲಿಗೆ ಹಾಕೋದು ಪ್ರಯತ್ನ ಮಾಡಿ ಬಹಿರಂಗ ಚರ್ಚೆ ಮಾಡಿ ಏನಾಗುತ್ತೆ? ಹೌದು, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅಲ್ವಾ? ದಟ್ ಇಸ್ ದ ಥಿಂಗ್. ಅವರು ಇನ್ನೂ ಹೇಳ್ತಾರೆ, ಜೈಲಿಗೆ ಹಾಕಿಸುವ ಸಂಕಲ್ಪವನ್ನು ಮೊದಲೇ ಮಾಡಿದ್ದರು, ನನ್ನ ವಿರುದ್ಧ ಮಾಡಿರುವ ಆರೋಪದ ದಾಖಲೆ ಬಿಡುಗಡೆ ಮಾಡಲಿ. ಎಸ್, ಇವರೆಲ್ಲ ಏನ್ ಗೊತ್ತಾ, ಇಂಥ ಆರೋಪಗಳನ್ನ ಒಂದು ರಾಜಕೀಯ ಅಸ್ತ್ರವನ್ನ ಬಳಸ್ತಾರೆ. ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗಕ್ಕೆ ಬಿಡಲ್ಲ. ಯಾಕೆಂದ್ರೆ ಇವ್ರದ್ದೇನು ಗೊತ್ತಾ, ಒಬ್ರ ಕೈ ಇನ್ನೊಬ್ರ ಕಿಸೆಯಲ್ಲಿ ಇರುತ್ತೆ ಕಣ್ರಿ. ಇದು ಇವ್ರದ್ದು ಹೇಗೆ ಅಂತ ಅಂದ್ರೆ, ಇವ್ರು ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ, ನೀ ಕಳ್ಳ ಅಂದ್ರೆ ನೀ ಕಳ್ಳ ಅಂತಾರೆ. ಬೇಸಿಕಲಿ ಇಬ್ರು ಕಳ್ಳರಾಗಿರ್ತಾರೆ. ಆದ್ರಿಂದ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಮುಗಿಸುವಂತ ಸ್ಥಿತಿಯಲ್ಲೂ ಅವರಿರಲ್ಲ. ಆದರೆ ಈ ಬಹಳ ಮುಖ್ಯವಾದ ಪ್ರಶ್ನೆ ಇದರಲ್ಲಿ ಅಂದರೆ, ಸೊ ನಿಜವಾಗಿ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ? ಅವರು ಮುಖ್ಯಮಂತ್ರಿ ಆಗ್ತಾರ ಅಥವಾ ಮತ್ತೆ ತಿಹಾರ್ ಜೈಲಿಗೆ ಹೋಗ್ಬೇಕಾಗತ್ತ? ಇದರಿಂದ ಇನ್ನೊಂದು ಅರ್ಥ ಆಗೋದು ಅಂದ್ರೆ, ಈಸಿಯಾಗಿ ಕುಮಾರಸ್ವಾಮಿ ಬಿಡೋದು ಕಾಣ್ತಾರೆ. ನಾವು ಈಸ್ ವೆರಿ ಕ್ಲೋಸ್ ಟು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಜೊತೆ ಮೊನ್ನೆನೂ 4 ದಿವಸ ಹಿಂದೆ ಮಾತನಾಡಿದ್ದಾರೆ. ಹಾಗೆ ನೋಡಿದ್ರೆ DK ಅವ್ರನ್ನ ಕಳಿಸೇ ಬಿಡೋ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ, ಚರ್ಚೆ ಮಾಡಿದ್ದಾರೆ, ಗೊತ್ತಿಲ್ಲ ನಮಗೆ. ಇದೆಲ್ಲ ಸಾಧ್ಯತೆಗಳಷ್ಟೇ. ಸೊ ಆದ್ದರಿಂದ ಅವರಿಗೆ ಈಗ ತಮ್ಮ ರಾಜಕೀಯ ಸಾಮರ್ಥ್ಯ ಮತ್ತು ತನ್ನ ಇದನ್ನು ಉಳಿಸ್ಕೊಳ್ಳೋದಕ್ಕೆ, ಹಳೆ ಮೈಸೂರು ಪ್ರಾಂತ ಏನಿದೆಯಲ್ಲ ಅದರಲ್ಲಿ ರಾಜಕೀಯ ಪ್ರಾಬಲ್ಯವನ್ನು ಈಗಲೇ ಶಿಥಿಲವಾಗ್ತಾ ಇದೆ. ಅವರು ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ನಿಯಂತ್ರಣ ಕಡಿಮೆ ಆಗ್ತಾ ಇದೆ. ಒಂದೊಮ್ಮೆ DK ಮುಖ್ಯಮಂತ್ರಿ ಆಗ್ಬಿಟ್ರೆ ಸಂಪೂರ್ಣ ಅವ್ರ ಸಾಮ್ರಾಜ್ಯ ಹೊರಟೇ ಹೋಗುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳಿಸುವುದಕ್ಕೆ ಮೊದಲೇ, ಅಲ್ಲಿ ಕೂಡಿಸೋದಕ್ಕಿಂತ ಮೊದಲೇ ಅವ್ರನ್ನ ಎಲ್ಲೋ ತಿಹಾರ್ ಜೈಲಿಗೆ ಅಲ್ಲಿ ಇಲ್ಲಿ ಕಳಿಸ್ಬಿಟ್ರೆ ತಾವು ಸೇಫ್ ಅಂತಲೂ ಇವ್ರಿಗೆ ಅನ್ಸಿರ್ಬೋದು. ಅದ್ರ ಜೊತೆಗೆ ಅವ್ರಿಗೆ ಏನಿದೆ ಅಂದ್ರೆ, ಯುವರಾಜ ಪಟ್ಟ ಕಟ್ಟಬೇಕು. ಕುಮಾರನಿಗೆ ಈಸಿ ಇಲ್ಲ ಪಾಪ. ಅವ್ರ ಮಗನ ರೆಡಿ ಮಾಡಬೇಕು, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು, ಒಂದ್ಸಲನಾದ್ರೂ ಗೆಲ್ಲಿಸ್ಬೇಕು. ಗೆಲ್ಲದಾಳ ಹೋಗ್ಲಿ, ಗೆಲ್ತಾರೆ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಆ ಸ್ಥಾನ ಕೊಟ್ಬಿಟ್ಟು JDS ಇದನ್ನು ಮಾಡಬೇಕು. ಅದಕ್ಕೆ ಆ ಸಾಮ್ರಾಜ್ಯ ಕಟ್ಟಬೇಕಾದ್ರೆ, ಸಾಮ್ರಾಜ್ಞನ ಮಾಡಬೇಕಾದ್ರೆ ಸಾಮ್ರಾಜ್ಯ ಬೇಕಲ್ವಾ? ಆ ಸಾಮ್ರಾಜ್ಯವನ್ನೇ DK ಕಸ್ಕೊಂಡು ಹೋಗ್ಬಿಟ್ರೆ ಅದರಿಂದ ಮಗನ ಭವಿಷ್ಯ ದೃಷ್ಟಿಯಿಂದನೂ ಅವರಿಗೆ DKಯನ್ನು ಅಸ್ಥಿರಗೊಳಿಸಬೇಕಾಗಿದೆ ಶಿವಕುಮಾರ್. ಖಂಡಿತ ಸರ್, ನೋಡೋಣ ಸರ್ ಏನಾಗುತ್ತೆ. ಇವರಿಬ್ರು ಈಗ ಒಂದು ನೀವು ಹೇಳ್ದಂಗೆ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ, ತಿಹಾರ್ ಜೈಲಿಗೆ ಕಳಿಸ್ಲೇಬೇಕು ಮತ್ತೊಮ್ಮೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ಕಡೆ DK ಶಿವಕುಮಾರ್ ಅವರು ಕೂಡ ಒಂದ್ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಭಯ ಶುರುವಾಗಿದ್ಯಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ. ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್.